ಸ್ನೇಹಿತರೆ ನಮಸ್ಕಾರ. ಅಶ್ವತ್ಥಾಮನನ್ನ ಕಲಿಯುಗದಲ್ಲಿ ಭೇಟಿಯಾದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ಗದುಗಿನ ನಾರಾಯಣಪ್ಪ. ಯಾರು ಈ ಗದುಗಿನ ನಾರಾಯಣಪ್ಪ? ಅಶ್ವತ್ಥಾಮನ ನಾವು ಹೇಗೆ ಭೇಟಿಯಾದ, ಯಾಕೆ ಭೇಟಿಯಾದ, ಎಲ್ಲಿ ಭೇಟಿಯಾದ? ನೀವು ಯೂಟ್ಯೂಬ್ನಲ್ಲಿ ಕೇಳಿರ್ತೀರಿ, ಬಹಳ ನೋಡಿರ್ತೀರಿ. ಅಶ್ವತ್ಥಾಮನನ್ನ ಅವನು ಆ ಗುಹೆಯಲ್ಲಿ ಭೇಟಿಯಾದ, ಅಶ್ವತ್ಥಾಮನನ್ನ ಇವನು ಈ ಗುಹೆಯಲ್ಲಿ ಭೇಟಿಯಾದ. ಅಶ್ವತ್ಥಾಮನ ಗಾಯಗಳಿಗೆ ಮಧ್ಯಪ್ರದೇಶದಲ್ಲಿ ಯಾವುದೋ ಒಬ್ಬ ಡಾಕ್ಟರ್ ಔಷಧೋಪಚಾರ ಮಾಡಿದ ಅಂತೇಳಿ. ಆದರೆ ಈ ಎಲ್ಲ ಘಟನೆಗಳಿಗೆ ಯಾವುದೇ ಸಾಕ್ಷಿಗಳಿಲ್ಲ, ಯಾವುದೇ ಆಧಾರಗಳಿಲ್ಲ, ಇವೆಲ್ಲ ಪುರಾವೆ ರಹಿತ. ಆದರೆ ಅಶ್ವತ್ಥಾಮನನ್ನ ಕಲಿಯುಗದಲ್ಲಿ ಭೇಟಿಯಾದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ನಾರಾಯಣಪ್ಪ. ಅದಕ್ಕೆ ನಾವು ಬಲವಾದ ಆಧಾರವನ್ನು ಕೊಡಬೇಕು. ಏನು ಆ ಆಧಾರ? ಯಾರು ಈ ನಾರಾಯಣಪ್ಪ? ಅವನು ಅಶ್ವತ್ಥಾಮನನ್ನ ಯಾಕೆ ಭೇಟಿಯಾದ, ಎಲ್ಲಿ ಭೇಟಿಯಾದ, ಹೇಗೆ ಭೇಟಿಯಾದ? ಹೀಗೆ ಸ್ವಾರಸ್ಯಕರವಾದ ಸಂಗತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸ್ನೇಹಿತರೆ, ಈ ನಾರಾಯಣಪ್ಪ ಬೇರೆ ಯಾರು ಅಲ್ಲ, ಕನ್ನಡದ ಸಾಹಿತ್ಯದಲ್ಲಿ ಮೇರು ಕೃತಿ, ಮಹಾನ್ ಕಾವ್ಯ ಗದುಗಿನ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸ ಭಾರತ ಅಂತ ಏನೆಲ್ಲ ಕರಿತೀವಲ್ಲ, ಈ ಮಹಾನ್ ಗ್ರಂಥವನ್ನ ಬರೆದಂತಹ ಕವಿ. ಅವನನ್ನ ನಂತರ ನಾವು ಕುಮಾರವ್ಯಾಸ ಅಂತೇಳಿ ಕರಿತೀವಿ. ಈ ನಾರಾಯಣಪ್ಪ ಹೇಗೆ ಈ ಅದ್ಭುತ ಕಾವ್ಯವನ್ನ ಬರೆದಪ್ಪ ಅಂತಂದ್ರೆ ದೈವ ಪ್ರೇರಣೆಯಿಂದ ಅಶ್ವತ್ಥಾಮನ ಸಹಾಯದಿಂದ ಇಂಥ ಮಹಾನ್ ಕಾವ್ಯವನ್ನ ಈ ನಾರಾಯಣಪ್ಪ ಬರೆಯಲಿಕ್ಕೆ ಸಾಧ್ಯ ಆಯಿತು. ದೈವ ಪ್ರೇರಣೆ ಇದ್ರೆ ಮಾತ್ರ ಇಂತಹ ಮಹಾನ್ ಕಾವ್ಯವನ್ನ ಬರೆಯಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇದರಲ್ಲಿರುವಂತಹ ಪದ್ಯಗಳು ಆ ರೀತಿ ಇದ್ದಾವೆ. ನಾನು ನಿಮಗೆ ಒಂದೇ ಒಂದು ಪದ್ಯ ಹೇಳ್ತೇನೆ. ಈ ನಾರಾಯಣಪ್ಪ ಕೃಷ್ಣನನ್ನ ಯಾವ ರೀತಿ ಹೊಗಳ್ತಾನಪ್ಪ ಅಂದ್ರೆ ವೀರನಾರಾಯಣನ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ ಕಾದಿ ಗೆಲಿದ ನನ್ನ ನಬ್ಬಯ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹು ಗದುಗಿನ ವೀರನಾರಾಯಣ ಅಂತೇಳಿ ಬರೀತಾನೆ. ಎಷ್ಟು ಅದ್ಭುತವಾಗಿದೆ ಈ ಕೃತಿ ಅಂತಂದ್ರೆ ಇದನ್ನ ಅಸಾಮಾನ್ಯ ಕವಿಗಳಿಂದ ಕೂಡ ಬರೀಲಿಕ್ಕೆ ಆಗೋದಿಲ್ಲ. ದೈವ ಪ್ರೇರಣೆ ಇದ್ದರೆ ಮಾತ್ರ ಇಂಥ ಕಾವ್ಯವನ್ನ ಬರೆಯಲಿಕ್ಕೆ ಸಾಧ್ಯ. ಕುವೆಂಪು ಅವರು ಕೂಡ ಕುಮಾರವ್ಯಾಸನನ್ನ ಹಾಡಿ ಹೇಳಿದ್ದಾರೆ. ಏನಂತಂದ್ರೆ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪಾರ ಯುಗವಾಗುವುದು ಅಂತೇಳಿ. ಅಷ್ಟೇ ಅಲ್ಲ, ಕುಮಾರವ್ಯಾಸ ಇಲ್ಲಿ ಏನ್ ಬರೆದಿನಪ್ಪ ಅಂತಂದ್ರೆ ಆ ವೀರನಾರಾಯಣನೇ ಕರ್ತೃ, ನಾನು ಲಿಪಿಕಾರ ಅಂತೇಳಿ ಹೇಳ್ಕೊಂಡಿದ್ದಾನೆ. ಸ್ವತಃ ಕಾವ್ಯದಲ್ಲಿ ಯಾವ ರೀತಿ ಅವ ಕಾವ್ಯವನ್ನ ಬರಿತಾನನ್ನೋದು ಕೂಡ ಅಲ್ಲಿ ಹೇಳಿದ್ದಾನೆ. ಯಾವ ರೀತಿ ಅಂದ್ರೆ ಹಲೆಗೆ ಬಳಪವ ಪಿಡಿಯದೊಂದಗ್ಗಳಿಕೆ, ಪದ ಬಿಟ್ಟಳೆಪದೊಂದಗ್ಗಳಿಕೆ ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದಗ್ಗಳಿಕೆ ಎಂಬಿ ಬಲಹು ಗದಿಗಿನ ವೀರನಾರಾಯಣ ಕಿಂಕರಿಗೆ ಅಂತೇಳಿ ಬರೆದಿದ್ದಾನೆ. ಇಷ್ಟು ಅದ್ಭುತವಾದ ಮಹಾನ್ ಕೃತಿಯೇ ನಮಗೆ ಆಧಾರ, ನಮಗೆ ಸಾಕ್ಷಿ ಅಶ್ವತ್ಥಾಮನನ್ನ ಕುಮಾರವ್ಯಾಸ ಭೇಟಿ ಆದ ಅನ್ನೋದಕ್ಕೆ. ಹಾಗಾಗಿ ಏನು ಆ ಘಟನೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡ. ಸ್ನೇಹಿತರೆ, ಈ ನಾರಾಯಣಪ್ಪ ಏನಿದನಲ್ಲ, ಗದುಗಿನ ನಾರಾಯಣಪ್ಪ, ಇವನು ಗದಗದಲ್ಲಿರುವಂತಹ ವೀರನಾರಾಯಣ ದೇವಸ್ಥಾನದಲ್ಲಿರುವಂತಹ ವೀರನಾರಾಯಣನ ಪರಮ ಭಕ್ತ. ಒಂದು ದಿನ ಈ ಗದುಗಿನ ವೀರನಾರಾಯಣ ಈ ನಾರಾಯಣಪ್ಪನ ಕನಸಿನಲ್ಲಿ ಬಂದು, ನೀನು ಮಹಾಭಾರತವನ್ನ ಯಥಾವತ್ತಾಗಿ ಕನ್ನಡದಲ್ಲಿ ಬರೀಬೇಕಂತ ಹೇಳ್ತಾನೆ. ಮಹಾಭಾರತ ವ್ಯಾಸ ಭಾರತ ಸಂಸ್ಕೃತದಲ್ಲೈತಿ, ಅದನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಬರೀನಿ ಅಂತ ಹೇಳ್ತಾನೆ. ಆಗ ನಾರಾಯಣಪ್ಪ, ನಾನು ವಿದ್ವಾಂಸನಲ್ಲ, ನಾನು ಕವಿಯಲ್ಲ, ನಾನು ಹೇಗೆ ಅದನ್ನು ಬರೆಯಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾನೆ. ಆಗ ನೀನು ಮಹಾಭಾರತವನ್ನು ಯಾರು ಕಣ್ಣಾರೆ ನೋಡಿದಾರಲ್ಲ ಅವರಿಂದ ಕೇಳಿ ಅದನ್ನು ಬರಿ ಅಂತ ಹೇಳ್ತಾನೆ. ಹೀಗೆ ಅಶ್ವತ್ಥಾಮನನ್ನ ಕುಮಾರವ್ಯಾಸ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಶ್ವತ್ಥಾಮ ಲಕ್ಷ ಬ್ರಾಹ್ಮಣರ ಸಂತರ್ಪಣೆಯಲ್ಲಿ ನಡೆಯುತ್ತಲ್ಲ ಅಲ್ಲಿ ಬರ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮನನ್ನ ಕುಮಾರವ್ಯಾಸ ಭೇಟಿ ಆಗ್ತಾನೆ, ಅಂದರೆ ನಾರಾಯಣಪ್ಪ ಭೇಟಿ ಆಗ್ತಾನೆ. ಭೇಟಿಯಾಗಿ ನಡೆದ ಘಟನೆಯನ್ನೆಲ್ಲ ಹೇಳ್ತಾನೆ. ನಡೆದ ಘಟನೆಯನ್ನೆಲ್ಲ ಹೇಳಿದ ನಂತರ ಅಶ್ವತ್ಥಾಮ ಅವನಿಗೆ ಹೇಳ್ತಾನೆ, ನೀನು ಗದಗದಲ್ಲಿರುವಂತಹ ವೀರನಾರಾಯಣ ದೇವಸ್ಥಾನದ ಮುಂದಿರುವ ಪಂಡದಲ್ಲಿ ಮುಳುಗೆದ್ದು ಕಾವ್ಯವನ್ನ ಬರೆಯಲಿಕ್ಕೆ ಪ್ರಾರಂಭ ಮಾಡು, ಕಾವ್ಯ ನಿನಗೆ ತಾನಾಗಿ ಬರುತ್ತೆ ಅಂತೇಳಿ ಹೇಳ್ತಾನೆ. ಎಲ್ಲಿವರೆಗೂ? ಬಟ್ಟೆ ಆರುವರೆಗೂ ಮಾತ್ರ ಅಂತೇಳಿ. ಮತ್ತಿನ್ನೊಂದು ಸಂಗತಿಯನ್ನು ಕೂಡ ಹೇಳ್ತಾನೆ ಅವಲ್ಲಿ. ಏನಂದ್ರೆ, ಈ ಸಂಗತಿಯನ್ನ ನೀನು ಯಾರಿಗಾದ್ರೂ ಹೇಳಿದ್ರೆ, ಈ ಘಟನೆಯನ್ನ ನೀನು ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಮರಣ ನಿಶ್ಚಯ, ತಕ್ಷಣ ನಿನ್ನ ಮರಣ ಆಗುತ್ತೆ ಅಂತೇಳಿ ಹೇಳ್ತಾನೆ. ನಾರಾಯಣಪ್ಪ ಅತಿ ಉಲ್ಲಾಸದಿಂದ ಒಂದು ಮಹಾಕಾವ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಹಾಕಾವ್ಯವನ್ನು ಬರೀತಾನೆ. ಬರೆದು ಇನ್ನೇನು 2 ಪರ್ವಗಳಿರ್ತವೆ. ಅಂದರೆ ದುರ್ಯೋಧನನ ಅಂತ್ಯವಾಗುವಲ್ಲಿವರೆಗೂ ಮಾತ್ರ ಅವನು ಮಹಾಭಾರತದ ಕಥೆಯನ್ನು ಬರೆದಿರ್ತಾನೆ.